ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಭಾರೀ ಗಾಳಿ ಮಳೆಗೆ ಮರಗಳೇ ಉರುಳಿದೆ. ಗಾಳಿ ಮಳೆಗೆ ನಗರದಲ್ಲಿ ಧರೆಗುರುಳಿದೆ 50ಕ್ಕೂ ಹೆಚ್ಚು ಮರಗಳು. ಬಸವನಗುಡಿಯ ವಿದ್ಯಾಪೀಠ ಸರ್ಕಲ್ನಲ್ಲಿ ಮರ ಬಿದ್ದಿದೆ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮರ ಧರಶಾಹಿಯಾಗಿದೆ. ಮಳೆಯ ರಣಾರ್ಭಟಕ್ಕೆ, ಮಳೆಯ ಹೊಡೆತಕ್ಕೆ ಹಲವು ಬೃಹದಾಕಾರದ ಮರಗಳು ನೆಲಕ್ಕುರುಳಿದೆ. ಯಾವುದೇ ಮುನ್ಸೂಚನೆ ಕೊಡದಂತಹ ಮಳೆ ಏಕಾಏಕಿ ರಣಾರ್ಭಟವನ್ನ ತೋರಿದ್ರಿಂದಾಗಿ ಸಾಕಷ್ಟು ಅವಾಂತರಗಳೇ ಆಗಿ ಹೋಗಿದೆ. ದೃಶ್ಯಗಳಲ್ಲೂ ಗಮನಿಸ್ತಾ ಇರಬಹುದು. ಇದು ಬಸವನಗುಡಿ ಹತ್ರ ಇರುವಂತಹ ವಿದ್ಯಾಪೀಠ ಸರ್ಕಲ್ ಬಳಿ ಬೃಹದಾಕಾರದ ಮರ ಬಿದ್ದಿರುವಂತಹ ದೃಶ್ಯಗಳು. ರಸ್ತೆಗೆ ಸಂಪೂರ್ಣವಾಗಿ ಈ ಮರ ಬಿದ್ದಿರೋದ್ರಿಂದಾಗಿ ಆ ಭಾಗದಲ್ಲಿ ರಸ್ತೆ ಸಂಚಾರ ಕೂಡ ಸಾಧ್ಯವಾಗ್ತಾ ಇಲ್ಲ. ಇನ್ನು ಎಲ್ಲಂದರಲ್ಲಿ ಎಲೆಕ್ಟ್ರಿಕ್ ವೈರ್ಗಳು ಇರುತ್ತೆ, ಗೊತ್ತಾಗೋದು ಇಲ್ಲ ಕೂಡ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಾಣ ಪಕ್ಷಿ ಹಾರು ಹೋಗುತ್ತೆ. ಹಾಗಾಗಿ ಎಚ್ಚೆತ್ತುಕೊಂಡು ಈ ಮರಗಳನ್ನು ತೆರವು ಮಾಡಿಸೋದ್ರಲ್ಲಿ GBA ಮುಂದೆ ನಿಂತ್ಕೊಂಡು ಬೇಗ ತಕ್ಷಣವೇ ಇದನ್ನೆಲ್ಲ ತೆರವು ಮಾಡಬೇಕು. ಆ ಭಾಗದಲ್ಲಿ ಸಂಚಾರ ಮಾಡೋದಕ್ಕೆ ಜನರು ಜೀವ ಭಯದಲ್ಲೇ ಓಡಾಡಬೇಕಂತ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. ಕೇವಲ ಒಂದೆರಡು ಮರಗಳೆಲ್ಲ ಬೆಂಗಳೂರಿನಾದ್ಯಂತ ಗಮನಿಸಿದರೆ 50ಕ್ಕೂ ಹೆಚ್ಚು ಬೃಹದಾಕಾರದ ಮರಗಳು ಧರಶಾಹಿಯಾಗಿದೆ. ಈ ಮರಗಳನ್ನು ಆದಷ್ಟು ಬೇಗ ತೆರವುಗೊಳಿಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು GB. ಬೆಂಗಳೂರಿನ ಬಸವನಗುಡಿಯ ವಿದ್ಯಾಪೀಠ ಸರ್ಕಲ್ ಬಳಿ ಈ ಬೃಹದಾಕಾರದ ಮರ ಧರಶಾಹಿಯಾಗಿರುವುದರಿಂದಾಗಿ ರಸ್ತೆ ಕಂಪ್ಲೀಟ್ ಲಾಕ್ ಆಗಿದೆ. ಮುಂದೆ ಇದೊಂದು ಸಾಮಾನ್ಯ ಒಂದು 7 ಗಂಟೆ ಅಷ್ಟೊತ್ತಿಗಾಯಿತು ಸರ್. ಇಲ್ಲಿ ಎಲ್ಲ ಕೆಲಸ ನಡೀತಾ ಇತ್ತು. BBMP ಅವ್ರದ್ದು ಡ್ರೈನೇಜ್ದು ಇದು ಹೌದು ಸಿವೇಜ್ ಸಿಸ್ಟಮ್ದು ಒಂದು ನಡೀತಾ ಇದೆ. ಅವರು ಕೆಲಸ ಮಾಡ್ತಾಯಿದ್ರು. ಆ ಕಡೆ ಪೈಪ್ದು ಲಾಸ್ಟ್ ಒಂದು 3 ಡೇಸಿಂದ ಕಾರ್ಪೊರೇಷನ್ ನೀರಿಲ್ಲ, ಅವರು ಕೆಲಸ ಮಾಡ್ತಾಯಿದ್ರು. ಅದು ಜೋರಾಗಿ ಗಾಳಿ ಬಂತು. ಸ್ವಲ್ಪ ಸಿಂಪ್ಟಮ್ಸ್ ಇರೋದ್ರಿಂದ ಕೆಲವರೆಲ್ಲ ಸೇಫ್ಟಿ ಝೋನ್ಗೆ ಹೊಟ್ಟೋದ್ರು. ಅನ್ಫಾರ್ಚುನೇಟ್ಲಿ JCBನೂ ಇತ್ತು ಪಕ್ಕದಲ್ಲಿ. JCB ಸ್ವಲ್ಪ ಹಿಂದಕ್ಕೆ ತೊಗೊಂಡ ಅವನು. ಸೊ ಅದು ಪೂರ್ತಿ ಮರ ಕೊಂಬೆ ಶಬ್ದ ಮಾಡಿಕೊಂಡೇ ಬಿತ್ತು ಸರ್. ಒಣಗಿಲ್ಲ, ಅದು ಸಾಕಷ್ಟು ಕೊಂಬೆಗಳು ಅದು ಪೂರ್ತಿ ಹಸಿಯಾಗಿದೆ. ಅಂದರೆ ಅದು ಭಾರ ಜಾಸ್ತಿ ಇರುತ್ತೆ. ದೇವ್ರ ದಯೆ, ಅದು ಶಬ್ದ ಮಾಡ್ಕೊಂಡು ಬಿದ್ದಿರೋದ್ರಿಂದ ಎಲ್ಲರೂ ಹೌದು, ಯಾರಿಗೂ ಏನಾಗಿಲ್ಲ ಸರ್. ಸರಣಿ ದುರಂತಗಳು ನಡೀತಾ ಇದ್ರು. GBಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ವಾ? ಬೆಂಗಳೂರಿನೆಲ್ಲೆಡೆ ರಸ್ತೆಯಲ್ಲೇ ಮರಗಳು ಬಿದ್ದಿದೆ. ನಿನ್ನೆ ಸಂಜೆ ಮರ ಬಿದ್ದರೂ ಕೂಡ ಯಾವುದೇ ಓರ್ವ ಸಿಬ್ಬಂದಿ ಕೂಡ ಸ್ಥಳಕ್ಕೆ ತೆರಳಿಲ್ಲ. ಮರಗಳು ಬಿದ್ದಿರುವಂತಹ ಪರಿಣಾಮ ಸಂಚಾರಕ್ಕೆ ಅಡ್ಡಿಯಾಗಿದೆ. ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ಬಿದ್ದಿದೆ ಬೃಹದಾಕಾರದ ಮರ. ಮರ ಬಿದ್ದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ರಸ್ತೆಗಳು ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ರಸ್ತೆಯಲ್ಲಿ ನಿಲ್ಲಿಸಿದಂತಹ ಕಾರಿನ ಮೇಲೆಯೇ ಮರಗಳು ಬಿದ್ದಿದೆ. ಮರ ಬಿದ್ದ ಪರಿಣಾಮವಾಗಿ ಕಾರುಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ. ಅದೃಷ್ಟವಶಾತ್ ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಷ್ಟೆಲ್ಲ ಅವಾಂತರಗಳು ನಡೀತಾ ಇದ್ರು, ಜನರಿಗೆ ಸಮಸ್ಯೆಗಳಾಗ್ತಾ ಇದ್ರು. GBA ಮಾತ್ರ ಕ್ಯಾರೆ ಅಂತಿಲ್ಲ ಅನ್ನುವಂತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಗಮನಿಸ್ತಾ ಇರಬಹುದು, ರಾಜಾಜಿನಗರ ಆಗಿರ್ಬೋದು, ಬೇರೆ ಬೇರೆ ಕಡೆ ಬಸವನಗುಡಿ ಆಗಿರ್ಬೋದು, ವಿದ್ಯಾಪೀಠ ಸರ್ಕಲ್ ಸೇರಿದಂತೆ ಹಲವು ಕಡೆ ಈಗಾಗಲೇ ಬೃಹದಾಕಾರದ ಮರಗಳು ಧರಶಾಹಿಯಾಗಿದೆ. ಆ ಭಾಗದಲ್ಲಿ ಓಡಾಡೋರಿಗೆ ನಿತ್ಯವೂ ಕೂಡ ಇಲ್ಲಿ ಕಷ್ಟಪಡಬೇಕಾದಂಥ ಪರಿಸ್ಥಿತಿ. ಮಳೆ ಸಂದರ್ಭಗಳಲ್ಲಿ ಈ ರೀತಿ ಧರಶಾಹಿ ಆಗುತ್ತೆ. ಎಲೆಕ್ಟ್ರಿಕ್ ವೈರ್ಗಳಿರುತ್ತೆ. ಅಲ್ಲಿಂದ ಏನು ಅವಘಡಗಳು ಸಂಭವಿಸುತ್ತೋ ಅನ್ನುವಂಥ ಆತಂಕಗಳು ಕೂಡ ಇರುತ್ತೆ. GBA ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಈ ಮರ ತೆರವು ಕಾರ್ಯಾಚರಣೆಯನ್ನು ಮುಂಚೆಯೇ ಮಾಡಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳು ಬರದೇ ಇರೋದ್ರಿಂದಾಗಿ ಆ ಭಾಗದಲ್ಲಿ ನಿತ್ಯ ಸಂಚಾರ ಮಾಡೋರಿಗೆ ದೊಡ್ಡ ಮಟ್ಟದಲ್ಲಿ ಇದು ಹೊಡ್ತಾ ಇದು. ಇನ್ನು ಬೆಳಗ್ಗೆ ಆಯಿತು ಅಂತಂದರೆ ಸ್ಕೂಲ್ಗೆ ಹೋಗಬೇಕಾಗಿರುತ್ತೆ ಮಕ್ಕಳು, ಕೆಲವರಿಗೆ ಕಾಲೇಜ್ಗಳಿಗೆ ಹೋಗಬೇಕಾಗಿರುತ್ತೆ, ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗಿರುತ್ತೆ. ದೈನಂದಿನ ಚಟುವಟಿಕೆಗಳು ಬೆಳಗ್ಗೆ ಪ್ರಾರಂಭ ಆಗುತ್ತೆ. ಆದರೆ ಏಕಾಏಕಿಯಾಗಿ ರಸ್ತೆಯೇ ಕಂಪ್ಲೀಟಾಗಿ ಬಂದಾದರೆ ಅವರು ಓಡಾಡೋದು ಹೇಗೆ? ಇದನ್ನು ತೆರವು ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಮೊದಲೇ ಬೆಂಗಳೂರಿಗಾಗಲೇ ಟ್ರಾಫಿಕ್ ಸಿಟಿಯಾಗಿ ಬದಲಾವಣೆಯಾಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ನಿರ್ಲಕ್ಷ್ಯಗಳು ಎಷ್ಟು ಮಟ್ಟಿಗೆ ಸರಿ? GBA ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿಗಳಿರುತ್ತೆ, ಆದರೂ ಕೂಡ ಕಂಡು ಕಾಣದಂತೆ ಕುಳಿತಿರ್ತಾರ ಅಧಿಕಾರಿಗಳು. ಬೆಳಗ್ಗೆ ಈಗಾಗಲೇ 6:30-7 ಗಂಟೆ ಆಗ್ತಾ ಇದೆ. ಇಷ್ಟೊತ್ತಿಗಾಗಲೇ ರಾತ್ರಿ ಮರ ಬಿದ್ದಿದೆ ಅಂದರೆ ಇಷ್ಟೊತ್ತಿಗಾಗಲೇ ಬೆಳಗ್ಗೆ ರಸ್ತೆ ಸಂಚಾರ ಮಾಡಿಕೊಡೋದಕ್ಕೆ ಅನುವು ಮಾಡಿಕೊಡ್ಬೇಕಾಗಿತ್ತು. ಆದರೆ ಅದು ಸಾಧ್ಯ ಆಗಿಲ್ಲ.